ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ವಿಜಯಪುರ ಜಿಲ್ಲೆ. ಸುಮಾರು ಲಕ್ಷಾಂತರ ಎಕರೆದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನು ದ್ರಾಕ್ಷಿ ಬೆಳೆಯಲಾಗುತ್ತೆ. ಸುಮಾರು 10,000 ರಿಂದ 20,000 ಕುಟುಂಬಗಳು ದ್ರಾಕ್ಷಿ ಬೆಳೆಯನ್ನು ನಂಬಿ ಬದುಕ್ತಾ ಇದ್ದಾವೆ. ಆದ್ರೆ ಒಂದು ಬಾರಿ ಬೆಳೆ ನಷ್ಟ ಆದ್ರೆ ಅದಕ್ಕೆ ಸರಿಯಾದ ವಿಮೆಯನ್ನು ತುಂಬಿರ್ತಾರೆ. ಆ ವಿಮೆ ಹಣ ಬರುತ್ತೆ ಅಂತ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾದ್ರೂ ಆಗುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಇರ್ತಾರೆ. ಆದ್ರೆ ಕಳೆದ 1.5 ವರ್ಷದಿಂದ ವಿಮೆ ತುಂಬಿದ ಹಣಕ್ಕೆ ಏನು ವಿಮೆ ಕಂಪನಿಯವರು ರೈತರಿಗೆ ಪರಿಹಾರ ನೀಡಿಲ್ಲ ಅಂತ ಹೇಳಿ ಆಗ್ರಹಿಸಿ ಇವತ್ತು ರೈತರು ಹೇಳ್ತಾ ಇದಾರೆ. ಅವರನ್ನೇ ಕೇಳಿದ್ರೆ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ. ಸರ್, ಏನ್ ಸಮಸ್ಯೆ, ಯಾಕೆ ಕೊಟ್ಟಿಲ್ಲ? ಸರ್, ಇಲ್ಲಿ ಏನಾಗೈತಪ್ಪ ಅಂತಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಎಕರೆಯನ್ನ ನಾವು ಇಲ್ಲಿ ಬೆಳಿತಾ ಇದೀವಿ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ವಿಜಯಪುರ ಜಿಲ್ಲೆಯಲ್ಲೇ ಬೆಳಿತಾನೆ. ಇಲ್ಲಿ ಅತ್ಯಂತ ಬಿಸಿಲಿನ ಪ್ರಮಾಣ ಇರ್ಬೋದು, ಮತ್ತು ಈ ಒಂದು ಮಣ್ಣು ಇರ್ಬೋದು, ಈ ಒಂದು ಅತ್ಯಂತ ರುಚಿಕಟ್ಟಾದ ನೀರು ಇರ್ಬೋದು, ಇದೆಲ್ಲ ಫಲವಾಗಿ ದ್ರಾಕ್ಷಿಯನ್ನು ಅತ್ಯಂತ ರುಚಿಕಟ್ಟಾಗಿ ಮಾಡಿ ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಿಗೆ ಕೂಡ ರಫ್ತು ಮಾಡುವಂತದ್ದು ಕೂಡ ನಮ್ಮ ದ್ರಾಕ್ಷಿ ವಿಜಯಪುರ ಜಿಲ್ಲೆಯಿಂದ ಹೋಗ್ತಾ ಇದ್ದವು. ಆದ್ರ ಅನಿವಾರ್ಯ ಕಾರಣಗಳಿಂದ ಇದೇನಾದ್ರೂ ವೈಮಾನಿಕ ಅವಘಡಗಳಾದಂತಹ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆದೇಶದಂತೆ ಇದೇನಾದ ಫಸಲ್ ಬಿಮಾ ಯೋಜನೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಅತ್ಯಂತ ವಿಶ್ವಾಸದಿಂದಾಗಿ ಏನು ರೊಕ್ಕ ಇರ್ಲಿಕ್ಕಂದ್ರೂ ಕೂಡ ಸಾಲ ಸೋಲ ಮಾಡಿ ಈ ವಿಮೆಯನ್ನು ತುಂಬಿದೆವು. ವಿಮೆ ತುಂಬಿ ಸುಮಾರು 1.5 ವರ್ಷ ಆಯ್ತು. ಅಂದ್ರೆ 18 ತಿಂಗಳು ಕಳೆದ್ರು ಕೂಡ ಈ ಒಂದು ಪರಿಹಾರ ಬರಕತ್ತಿಲ್ಲ. ಏಪ್ರಿಲ್ದಾಗೆ ಕೊಡ್ಬೇಕಾಗಿತ್ತು, ಏನಕ್ಕಾದ್ರೂ ಕೊಟ್ಟಿಲ್ಲ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಮಾನ್ಯ ತೋಟಗಾರಿಕೆ ಇಲಾಖೆ ಡಿ ಅವರಿಗೆ ಮುತ್ತಿಗೆ ಹಾಕಿ ಯಾಕ ನೆರೆ ಬೆಳಗಾವದಲ್ಲಿ ಈಗಾಗಲೇ 15-20 ದಿನಗಳ ಮುಂಚೆನೆ ಈ ಒಂದು ದ್ರಾಕ್ಷಿ ಜಮಾ ಆಗ್ಯಾವ, ವಿಮಾ ಜಮಾ ಆಗ್ಯಾವ, ವಿಜಯಪುರದಾಗ ಯಾಕೆ ಆಗಕತ್ತಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಸ್ವಲ್ಪ ಸಂಶಯಗಳಿದಾವ, ಹಲವಾರು ಗೊಂದಲಗಳಿದಾವ, ಆ ನಿಟ್ಟಿನೊಳಗೆ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಿರ ಅಂತ ಹೇಳಿ ಮೇಲಿಂದ ಆದೇಶ ಬಂದ ಅಂತ ಹೇಳಿದ್ರು. ಇನ್ನು 2-3 ದಿವಸ ಟೈಮ್ ಕೊಟ್ಟಾರ. 3-4 ದಿವಸನಾಗ ನಾವೆಲ್ಲ ಸಂಪೂರ್ಣವಾಗಿ ತನಿಖೆಯನ್ನು ಮುಗಿಸಿ ವರದಿಯನ್ನು ಸಲ್ಲಿಸ್ತೀವಿ, ಆದಷ್ಟು ಬೇಗನೆ ವಿಮೆಯನ್ನು ಕೊಡುವುದಾಗಿ ಅವ್ರು ಭರವಸೆ ನೀಡ್ಯಾರ. ಒಂದ್ ವೇಳೆ ಈ 1 ವಾರದೊಳಗೆ ಅವ್ರು ಏನಾದ್ರು ಈ ವಿಮೆಯನ್ನು ಜಮಾ ಮಾಡ್ಲಿಲ್ಲಪ್ಪ ಅಂತಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಆದಿಯಾಗಿ ಎಲ್ಲ ದ್ರಾಕ್ಷಿ ಬೆಳೆಗಾರರು ಕೂಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದಂತ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಎಚ್ಚರಿಸ್ತಾರೆ. ಈಗ ದ್ರಾಕ್ಷಿ ಏನು ಯಾವುದೇ ವಿಮೆ ಆಗಿರ್ಬೋದ್ರಿ, ಬೆಳೆ ವಿಮೆ ತುಂಬಿಸ್ಕೊಳಾಗ ಸರ್ಕಾರಿ ಅಧಿಕಾರಿಗಳು ನಿಮ್ಗ ಬೆಳೆ ವಿಮೆ ತುಂಬ್ರಿ ಅಂತ ಹೇಳಿ ಒಂದು ಪ್ರೋತ್ಸಾಹ ಮಾಡ್ತಾರೆ. ಅದೇ ವಿಮೆ ಬೆಳೆ ಹಾನಿ ಆದಾಗ ಕೊಡ್ಸಕ್ ಯಾಕೆ ತಾರತಮ್ಯ ಮಾಡ್ತಾರೆ? ಇದಕ್ಕೆ ವಿಮಾ ಕಂಪನಿ ಕಡೆ ಬಟ್ಟು ತೋರಿಸಿ ಕೈ ತೊಳ್ಕೊಳ್ಳೋ ಕೆಲಸ ಮಾಡ್ತಾರೆ. ಯಾಕೆ ಈ ತರ ರೈತರಿಗೆ ತಾರತಮ್ಯ? ಈಗ ನಮಗೂ ಅದೇ ಪ್ರಶ್ನೆ ಐತಿ. ಈಗ ಅಚ್ಚಿ ಮನಿಪೋ ಇಚ್ಚಿ ಮನಿಪೋ ಅಂತ ಏನ್ ನಾವ್ ಹಿಂದ್ ಸಣ್ಣವ್ರಿಂದ ಆಟ ಆಡ್ತಲ್ಲ, ಅದು ನೆನಪಿ ಬರ್ತದೆ. ಈಗ ಇವರು ತುಂಬಿಕೊಳ್ಳುವ ಹೊತ್ನಾಗ ಪ್ರತಿಯೊಬ್ರು ಈ ತೋಟಗಾರಿಕೆ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತಿ ಅವ್ರು ಮೊದಲು ಮಾಡಿ ಫೋನ್ ಮಾಡಿ ಹೇಳ್ತಾರೆ ರೈತರಿಗೆ, ಬೆಳೆ ವಿಮೆ ಲಾಸ್ಟ್ ಡೇಟ್ ಬಂದದ, ತುಂಬಿಕೊಳ್ರಿ. ಈಗ ತುಂಬಿಕೊಳ್ಳಗ ಇದ್ದಂತ ಹಿತಾಸಕ್ತಿ ಈಗ ಬಂದಾಗ ಹಾಕ್ಸೋದು ಯಾಕೆ ಇರಂಗಿಲ್ಲ ಅಂತ ಇವು ಅಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಆಗಿದೆ. ಅದಕ್ಕೆ ಇವರು ಏನಾದ್ರು ಇದೇ ತರನ ಮಾಡತ್ತ ನಾವ್ ಹಿಂದನೂ ಹೋರಾಟ ಮಾಡಿ, ತಮಗ್ ಗೊತ್ತೈತೆ ಅಂಕಿಅಂಶ ಇಲಾಖೆದಿಂದ ಹೋರಾಟ ಮಾಡಿ ನಾವು ಪಡ್ಕೊಂಡಿವಿ. ಪ್ರತಿಯೊಂದ್ಸಲ ನಮ್ಮ ರೈತರದ್ದು ಏನಾಗಿದೆಪ್ಪ ಅಂದ್ರ ಹೋರಾಟ ಮಾಡೇ ಪಡ್ಕೋಬೇಕಂತ ಒಂದು ಇವ್ರ ಶಪಥ ಆಗಿದೆ. ಈಗ ಅಂತ ಒಂದು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ವಿಮಾ ಕಂಪ್ನಿ ಅವ್ರು ಕೂಡ್ಯಾರ. ಅದಕ್ಕಾಗಿ ಇವರು 2024-25ನೇ ಸಾಲಿನ 2 ದಿನದಲ್ಲಿ ಹಾಕಿದಾರ ಸರಿ, ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಅಂತ ಮಾಡಕ್ ನಾವು ಸಿದ್ಧ ಆಗಿದೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತೇವೆ. ಈಗ ರೈತರು ಪ್ರತಿ ಸರ್ತಿ ಬೆಳೆ ಬೆಳೆದೊಂದಾಯ್ತು, ರೇಟ್ ಸಿಗಲ್ಲ, ಉತ್ತಮವಾಗಿ ಬೆಳೆ ಬಂದ್ರೆ, ಆಮೇಲೆ ಈಗ ಬೆಳೆ ಹಾಳಾದ್ರೆ ವಿಮೆಗೂ ಈ ತರ ಹಿಂಗ ಕಚೇರಿ ಪರದಾಡುವಂತ ಪರಿಸ್ಥಿತಿ. ನಮ್ ವ್ಯವಸ್ಥೆ ಏನಾಗಿದೆ? ಯಾಕೆ ಈ ತರ ರೈತರಿಗೆ ಈ ತರ ಇದು ಸರ್ಕಾರ ಮತ್ತು ಈ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನ ಕಾರಣ. ಯಾಕಂದ್ರ ಅವ್ರು ನಾವು ಓಟ್ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರ ಕೆಲಸ ಏನಂತ ರೈತರ ಪರವಾಗಿ ಸರ್ಕಾರ ರೈತರ ಪರವಾಗಿ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರ. ರೈತರ ಬಗ್ಗೆ ಏನ್ ಕಾಳಜಿ ಮಾಡ್ತಾರೆ? ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ಮಳೆಯಾಗಿ ಎಲ್ಲ ಬೆಳೆ ನಾಶಕ್ಕವು, ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಂಗಿಲ್ಲ. ಹಿಂಗಾದ್ರೆ ಇದಕ್ಕೆಲ್ಲ ನಿರ್ಲಕ್ಷ್ಯನ ರಾಜಕಾರಣಿಗಳ ನಮ್ಮೆಲ್ಲ ಉಪಯೋಗ ತಗೊಂತಾರ. ಉಪಯೋಗ ತಗೊಂಡ್ಮೇಲೆ ರೈತರ ಬಗ್ಗೆ ಕಾಳಜಿನ ತೊಗೊಳಂಗಿಲ್ಲ. ಇದು ನೇರ ಸರ್ಕಾರಕ್ಕೆ ನಾನು ಹೊಣೆಗಾರಿಕೆ ಹಾಕ್ತೀನಿ. ಯಾಕಂದ್ರೆ ಸರ್ಕಾರಗಳ ಮಟ್ಟಗಳು ಇದೆಲ್ಲ ಇವೆಲ್ಲ ಈ ವಿಮಾ ಕಂಪ್ನಿ ಮ್ಯಾಗ ಹಾಕ್ಬೇಕು. ರೈತ ನಾವು ಪರಿಹಾರ ನಮ್ಗೆ ಎಚ್ಚರ ಮಾಡ್ತಾರ, ನೀವೆಲ್ಲ ಬೆಳೆ ವಿಮಾ ತುಂಬ್ರಿ ಅಂತ ತುಂಬಿದ್ಮೇಲೆ ಶೀಘ್ರ ಪರಿಹಾರ ಕೊಡ್ಬೇಕು. ಇದಕ್ಕೆ ಪರಿಹಾರ ಕೊಡೋದು ವಿಮಾ ಕಂಪ್ನಿಯವ್ರ ಮ್ಯಾಗ ಹಾಕಿದ್ರಂದ್ರೆ ಮತ್ತೆ ನೀವು ಜನಪ್ರತಿನಿಧಿ ನಿಮ್ ಕೆಲಸ ಏನು? ಸಂವಿಧಾನ ಕೂತ್ ನೀವೇನ್ ಕೆಲಸ ಮಾಡ್ತೀರಿ? ಕೇಳ್ಬೇಕಲ್ಲ ನೀವು ರೈತರ ಬಗ್ಗೆ ಏನು ಕಾಳಜಿ ಮಾಡ್ಬೇಕು. ಈಗ ಬೋಗಸ್ ದ್ರಾಕ್ಷಿ ಬೆಳೆ ಅಂತೇಳಿ ಬರ್ಸಿ ಪರಿಹಾರ ತಗೊಂಡಾರ ಅಂತ ಹೇಳ್ತಾರೆ. ಆ ತರ ಯಾರು ಬೇಕಾದ್ರೂ ಯಾವುದೇ ಬೆಳೆ ಬೆಳೆಸಿದ್ರು ಆ ತರ ಅಧಿಕಾರಿಗಳು ಬರ್ಕೊಳ್ಳುವಂತ ಅವಕಾಶ ಇದೆಯಾ? ಅಥವಾ ಖುದ್ದು ಬಂದು GPS ಫೋಟೋ ತಗೊಂಡು ಅಪ್ಡೇಟ್ ಮಾಡಿ ಅವಾಗ ಮಾತ್ರ ಕ್ರಾಪ್ ತಗೊಳುತ್ತೆ? ಇದು ಯಾವುದೇ ಬೆಳೆ ಇರಲಿ, ಅದು ಅಲ್ಲೇ ಹೋಗಿ ಹೊಲದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ GPS ಮಾಡಿ ಮಾಡ್ಬೇಕಾಕತಿ. ಇದಕ್ಕೆ ನಡು ಏನು ಲಂಚ ತಗೊಂಡ್ ಮಾಡ್ತಾರೋ, ಅದಕ್ಕೆ ಭ್ರಷ್ಟಾಚಾರ ಮಾಡ್ಕೊಂಡು ಇನ್ ಯಾರು ಬೇಕಾದ್ರೂ ಮಾಡ್ತಾರೋ, ಇಲ್ಲಿ ಏನಾಗ ಅವ್ಯವಹಾರ ಆಗತ್ತ ಅನ್ನೋದು. ಯಾಕಂದ್ರೆ ನಿಜವಾಗ್ಲೂ ಬೆಳೆದಿರ್ತಕ್ಕಂಥ ರೈತಿಗೆ ಕೊಡ್ಲಿ. ಸುಮ್ನೆ ಇದು ಬೇರೆಯವ್ರ ಹೊಲದಾಗ ಹೋಗಿ GPS ಮಾಡಿ ಅಲ್ಲಿ ದ್ರಾಕ್ಷಿ ಐತಿ, ಇಲ್ಲಿ ಇದು ಐತಿ, ಇದು ಆಗ್ಬಾರ್ದು. ರೈತರಿಗೆ ಅಧಿಕಾರಿಗಳು ಹೊಣೆಯಾಗಿರ್ತಾರೆ. ಫೇಕ್ ಒಂದ್ ವೇಳೆ ಸರ್ವೆ ಫೇಕ್ ದ್ರಾಕ್ಷಿ ಐತಿ ಫೇಕ್
ಬರ್ಸಿದ್ರೆ ಅದಕ್ಕೆ ಅಧಿಕಾರಿಗಳು ಹೊಣೆ ಇದು ಅಧಿಕಾರಿಗಳ ಶಾಮೀಲ್ ಇದ್ದಲ್ಲಿ ಇದು ಆಗಿರ್ತೈತಿ. ಇಲ್ಲಿ ಹಂಗಿಲ್ಲ. ಅಧಿಕಾರಿಗಳು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು. ಬೆಳೆದಿರ್ತಕ್ಕಂಥ ಹೊಲಕ್ಕೆ ಹೋಗಿ ನೋಡಿ ಅಲ್ಲಿ ನಿಂತು ಮಾಡ್ಬೇಕಂತ ವಿಷಯ. ಏನು ಇದಿಷ್ಟು ಹೋರಾಟಗಾರರು ಹೇಳ್ತಕ್ಕಂಥ ಮತ್ತು ಏನು ಒಂದು ಬೆಳೆ ವಿಮೆ ಏನು ಉತಾರಿಯಲ್ಲಿ ಬರ್ಬೇಕಾದ್ರೆ ಏನು ಒಂದು ಕ್ರಾಪ್ ಸರ್ವೆ ಕೂಡ ಮಾಡ್ಬೇಕಾಗುತ್ತೆ. ಆ ಕ್ರಾಪ್ ಸರ್ವೆ ಮಾಡೋದು ಏನು ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರು GPS ಫೋಟೋ ಮೂಲಕ ಮಾಡಿರ್ತಾರೆ. ಈಗ ಅಧಿಕಾರಿಗಳು ಹೇಳೋದೇನಂದ್ರೆ ಕಳೆದ ಬಾರಿ ಫೇಕ್ ಅಂದ್ರೆ ದ್ರಾಕ್ಷಿ ಇಲ್ಲದೆ ಇರೋರು ಕೂಡ ಪರಿಹಾರ ತಗೊಂಡಿದ್ದಾರೆ, ವಿಮೆ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಇದಕ್ಕೆ ಹೊಣೆಗಾರರು ರೈತರಾಗೋದಿಲ್ಲ. ಯಾಕಂತಂದ್ರೆ ಅದನ್ನ ಮಾಡ್ತಕ್ಕಂತ ದಲ್ಲಾಳಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಬೆಳೆ ವಿಮೆ ಏನು ಸರ್ವೆ ಮಾಡ್ತಾರೆ, ಏನು ಬೆಳೆ ಲಾಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಅಥವಾ ಬೆಳೆ ಇರೋ ಸಂದರ್ಭದಲ್ಲಿ ಸರಿಯಾಗಿ ಒಂದು ಬೆಳೆಯನ್ನ ಉತಾರಿಯಲ್ಲಿ ನಮೂದು ಮಾಡಿದ್ರೆ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಇನ್ನಾದ್ರೂ ಮುಂದೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ರೀತಿ ವಿಳಂಬ ಆಗೋದಿಲ್ಲ. ಕೂಡಲೇ ರೈತರಿಗೆ ಒಂದು ಪರಿಹಾರ ಒದಗಿಸಬೇಕು. ವಿಮಾ ಕಂಪನಿಯವರು ಏನು ಹಾಳಾದಂತ ಒಂದು ಬೆಳೆಗೆ ಸೂಕ್ತವಾದಂತ ಒಂದು ಕಟ್ಟಿರೋ ಹಣವನ್ನ ಹಾಕ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರದೇಶ ವಿಜಯಪುರ ಜಿಲ್ಲೆ. ಸುಮಾರು ಲಕ್ಷಾಂತರ ಎಕರೆದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನು ದ್ರಾಕ್ಷಿ ಬೆಳೆಯಲಾಗುತ್ತೆ. ಸುಮಾರು 10 ರಿಂದ 20 ಸಾವಿರ ಕುಟುಂಬಗಳು ದ್ರಾಕ್ಷಿ ಬೆಳೆಯನ್ನ ನಂಬಿ ಬದುಕ್ತಾ ಇದ್ದಾವೆ. ಆದ್ರೆ ಒಂದು ಬಾರಿ ಬೆಳೆ ನಷ್ಟ ಆದ್ರೆ ಅದಕ್ಕೆ ಸರಿಯಾದ ವಿಮೆಯನ್ನು ತುಂಬಿರ್ತಾರೆ. ಆ ವಿಮೆ ಹಣ ಬರುತ್ತೆ ಅಂತ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾದ್ರೂ ಆಗುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಇರ್ತಾರೆ. ಆದ್ರೆ ಕಳೆದ 1.5 ವರ್ಷದಿಂದ ವಿಮೆ ತುಂಬಿದ ಹಣಕ್ಕೆ ಏನು ವಿಮೆ ಕಂಪನಿಯವರು ರೈತರಿಗೆ ಪರಿಹಾರ ನೀಡಿಲ್ಲ ಅಂತ ಹೇಳಿ ಆಗ್ರಹಿಸಿ ಇವತ್ತು ರೈತರು ಹೇಳ್ತಾ ಇದಾರೆ. ಅವರನ್ನೇ ಕೇಳೋಣ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ. ಸರ್, ಏನ್ ಸಮಸ್ಯೆ, ಯಾಕೆ ಕೊಟ್ಟಿಲ್ಲ? ಸರ್, ಇಲ್ಲಿ ಏನಾಗೈತಪ್ಪ ಅಂತಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಎಕರೆಯನ್ನ ನಾವು ಇಲ್ಲಿ ಬೆಳಿತಾ ಇದೀವಿ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ವಿಜಯಪುರ ಜಿಲ್ಲೆಯಲ್ಲೇ ಬೆಳಿತಾನೆ. ಇಲ್ಲಿ ಅತ್ಯಂತ ಬಿಸಿಲಿನ ಪ್ರಮಾಣ ಇರ್ಬೋದು, ಮತ್ತು ಈ ಒಂದು ಮಣ್ಣು ಇರ್ಬೋದು, ಈ ಒಂದು ಅತ್ಯಂತ ರುಚಿಕಟ್ಟಾದ ನೀರು ಇರ್ಬೋದು, ಇದೆಲ್ಲ ಫಲವಾಗಿ ದ್ರಾಕ್ಷಿಯನ್ನು ಅತ್ಯಂತ ರುಚಿಕಟ್ಟಾಗಿ ಮಾಡಿ ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಿಗೂ ಕೂಡ ರಫ್ತು ಮಾಡುವಂತದ್ದು ಕೂಡ ನಮ್ಮ ದ್ರಾಕ್ಷಿ ವಿಜಯಪುರ ಜಿಲ್ಲೆಯಿಂದ ಹೋಗ್ತಾ ಇದ್ದವು. ಆದ್ರ ಅನಿವಾರ್ಯ ಕಾರಣಗಳಿಂದ ಇದೇನಾದ್ರೂ ವೈಮಾನಿಕ ಅವಘಡಗಳಾದಂತ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆದೇಶದಂತೆ ಇದೇನಾದ ಫಸಲ್ ಬಿಮಾ ಯೋಜನೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಅತ್ಯಂತ ವಿಶ್ವಾಸದಿಂದಾಗಿ ಏನು ರೊಕ್ಕ ಇರ್ಲಿಕ್ಕಂದ್ರೂ ಕೂಡ ಸಾಲ ಸೋಲ ಮಾಡಿ ಈ ವಿಮೆಯನ್ನು ತುಂಬಿದೆವು. ವಿಮೆ ತುಂಬಿ ಸುಮಾರು 1.5 ವರ್ಷ ಆಯ್ತು. ಅಂದ್ರೆ 18 ತಿಂಗಳು ಕಳೆದ್ರು ಕೂಡ ಈ ಒಂದು ಪರಿಹಾರ ಬರಾಕತ್ತಿಲ್ಲ. ಏಪ್ರಿಲ್ದಾಗೆ ಕೊಡ್ಬೇಕಾಗಿತ್ತು, ಏನಕ್ಕಾದ್ರೂ ಕೊಟ್ಟಿಲ್ಲ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಮಾನ್ಯ ತೋಟಗಾರಿಕೆ ಇಲಾಖೆ DD ಅವರಿಗೆ ಮುತ್ತಿಗೆ ಹಾಕಿ ಯಾಕ ನೆರೆ ಬೆಳಗಾವದಲ್ಲಿ ಈಗಾಗಲೇ 15-20 ದಿನಗಳ ಮುಂಚೆನೆ ಈ ಒಂದು ದ್ರಾಕ್ಷಿ ಜಮಾ ಆಗ್ಯಾವ, ವಿಮಾ ಜಮಾ ಆಗ್ಯಾವ, ವಿಜಯಪುರದಾಗ ಯಾಕೆ ಆಗಕತ್ತಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಸ್ವಲ್ಪ ಸಂಶಯಗಳಿದಾವ, ಹಲವಾರು ಗೊಂದಲಗಳಿದಾವ, ಆ ನಿಟ್ಟಿನೊಳಗೆ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಿರಿ ಅಂತ ಹೇಳಿ ಮೇಲಿಂದ ಆದೇಶ ಬಂದ ಅಂತ ಹೇಳಿದ್ರು. ಇನ್ನು 2-3 ದಿವಸ ಟೈಮ್ ಕೊಟ್ಟಾರ. 3-4 ದಿವಸನಾಗ ನಾವೆಲ್ಲ ಸಂಪೂರ್ಣವಾಗಿ ತನಿಖೆಯನ್ನು ಮುಗಿಸಿ ವರದಿಯನ್ನು ಸಲ್ಲಿಸ್ತೀವಿ, ಆದಷ್ಟು ಬೇಗನೆ ವಿಮೆಯನ್ನು ಕೊಡುವುದಾಗಿ ಅವ್ರು ಭರವಸೆ ನೀಡ್ಯಾರ. ಒಂದ್ ವೇಳೆ ಈ ಒಂದು ವಾರದೊಳಗೆ ಅವ್ರು ಏನಾದ್ರು ಈ ವಿಮೆಯನ್ನು ಜಮಾ ಮಾಡ್ಲಿಲ್ಲಪ್ಪ ಅಂತಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಆದಿಯಾಗಿ ಎಲ್ಲ ದ್ರಾಕ್ಷಿ ಬೆಳೆಗಾರರು ಕೂಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದಂತ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ಎಚ್ಚರಿಸ್ತಾರೆ. ಈಗ ದ್ರಾಕ್ಷಿ ಏನು ಯಾವುದೇ ವಿಮೆ ಆಗಿರ್ಬೋದು, ಬೆಳೆ ವಿಮೆ ತುಂಬಿಸ್ಕೊಳಾಗ ಸರ್ಕಾರಿ ಅಧಿಕಾರಿಗಳು ನಿಮ್ಗ ಬೆಳೆ ವಿಮೆ ತುಂಬ್ರಿ ಅಂತ ಹೇಳಿ ಒಂದು ಪ್ರೋತ್ಸಾಹ ಮಾಡ್ತಾರೆ. ಅದೇ ವಿಮೆ ಬೆಳೆ ಹಾನಿ ಆದಾಗ ಕೊಡ್ಸಕ್ ಯಾಕೆ ತಾರತಮ್ಯ ಮಾಡ್ತಾರೆ? ಇದಕ್ಕೆ ವಿಮಾ ಕಂಪನಿ ಕಡೆ ಬಟ್ಟು ತೋರಿಸಿ ಕೈ ತೊಳ್ಕೊಳ್ಳೋ ಕೆಲಸ ಮಾಡ್ತಾರೆ. ಯಾಕೆ ಈ ತರ ರೈತರಿಗೆ ತಾರತಮ್ಯ? ಈಗ ನಮಗೂ ಅದೇ ಪ್ರಶ್ನೆ ಐತಿ. ಈಗ ಅಚ್ಚಿ ಮನಿಪೋ ಇಚ್ಚಿ ಮನಿಪೋ ಅಂತ ಏನ್ ನಾವ್ ಹಿಂದ್ ಸಣ್ಣವ್ರದ್ದು ಆಟ ಆಡ್ತಲ್ಲ, ಅದು ನೆನಪಿ ಬರ್ತದೆ. ಈಗ ಇವರು ತುಂಬಿಕೊಳ್ಳುವ ಹೊತ್ನಾಗ ಪ್ರತಿಯೊಬ್ರು ಈ ತೋಟಗಾರಿಕೆ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತ್ ಅವ್ರು ಮೊದಲು ಮಾಡಿ ಫೋನ್ ಮಾಡಿ ಹೇಳ್ತಾರೆ ರೈತರಿಗೆ, ಬೆಳೆ ವಿಮೆ ಲಾಸ್ಟ್ ಡೇಟ್ ಬಂದದ, ತುಂಬಿಕೊಳ್ರಿ. ಈಗ ತುಂಬಿಕೊಳ್ಳಾಗ ಇದ್ದಂತ ಹಿತಾಸಕ್ತಿ ಈಗ ಬಂದಾಗ ಹಾಕ್ಸೋದು ಯಾಕೆ ಇರಂಗಿಲ್ಲ ಅಂತ ಇವು ಅಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಆಗಿದೆ. ಅದಕ್ಕೆ ಇವರು ಏನಾದ್ರು ಇದೇ ತರ ಮಾಡಿದ್ರೆ ನಾವು ಹಿಂದನೂ ಹೋರಾಟ ಮಾಡಿ, ತಮಗ್ ಗೊತ್ತೈತೆ ಅಂಕಿಅಂಶ ಇಲಾಖೆದಿಂದ ಹೋರಾಟ ಮಾಡಿನೂ ನಾವು ಪಡ್ಕೊಂಡ್ವಿ. ಪ್ರತಿಯೊಂದ್ಸಲ ನಮ್ಮ ರೈತರದ್ದು ಏನಾಗಿದೆಪ್ಪ ಅಂದ್ರ ಹೋರಾಟ ಮಾಡೇ ಪಡ್ಕೋಬೇಕಂತ ಒಂದು ಇವ್ರ ಶಪಥ ಆಗಿದೆ. ಈಗ ಅಂತ ಒಂದು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ವಿಮಾ ಕಂಪ್ನಿ ಅವ್ರು ಕೂಡ್ಯಾರ. ಅದಕ್ಕಾಗಿ ಇವರು 2024-25ನೇ ಸಾಲಿನ 2 ದಿನದಲ್ಲಿ ಹಾಕಿದಾರ ಸರಿ, ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಅಂತ ಮಾಡಕ್ ನಾವು ಸಿದ್ಧ ಆಗಿದೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತೇವೆ. ಈಗ ರೈತರು ಪ್ರತಿ ಸರ್ತಿ ಬೆಳೆ ಬೆಳೆದೊಂದಾಯ್ತು, ರೇಟ್ ಸಿಗಲ್ಲ, ಉತ್ತಮ ಬೆಳೆ ಬಂದ್ರೆ, ಆಮೇಲೆ ಈಗ ಬೆಳೆ ಹಾಳಾದ್ರೆ ವಿಮೆಗೂ ಈ ತರ ಹಿಂಗ ಕಚೇರಿ ಪರದಾಡುವಂತ ಪರಿಸ್ಥಿತಿ. ನಮ್ಮ ವ್ಯವಸ್ಥೆ ಏನಾಗಿದೆ? ಯಾಕೆ ಈ ತರ ರೈತರಿಗೆ ಈ ತರ ಇದು ಸರ್ಕಾರ ಮತ್ತು ಈ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನ ಕಾರಣ. ಯಾಕಂದ್ರ ಅವ್ರು ನಾವು ಓಟ್ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರ ಕೆಲಸ ಏನಂತ ರೈತರ ಪರವಾಗಿ ಸರ್ಕಾರ, ರೈತರ ಪರವಾಗಿ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರ. ಆ ರೈತರ ಬಗ್ಗೆ ಏನ್ ಕಾಳಜಿ ಮಾಡ್ತಾರೆ? ಅತಿವೃಷ್ಟಿಯಾಗಿ, ಅನಾವೃಷ್ಟಿಯಾಗಿ, ಮಳೆಯಾಗಿ ಎಲ್ಲ ಬೆಳೆ ನಾಶಕ್ಕವು, ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಂಗಿಲ್ಲ. ಹಿಂಗಾದ್ರೆ ಇದಕ್ಕೆಲ್ಲ ನಿರ್ಲಕ್ಷ್ಯನ ರಾಜಕಾರಣಿಗಳ.
ನಮ್ಮೆಲ್ಲ ಉಪಯೋಗ ತಗೊಂತಾರ. ಉಪಯೋಗ ತಗೊಂಡ್ಮೇಲೆ ರೈತರ ಬಗ್ಗೆ ಕಾಳಜಿನ ತೊಗೊಳಂಗಿಲ್ಲ. ಇದು ನೇರ ಸರ್ಕಾರಕ್ಕೆ ನಾನು ಹೊಣೆಗಾರಿಕೆ ಹಾಕ್ತೀನಿ. ಯಾಕಂದ್ರೆ ಸರ್ಕಾರಗಳ ಮಟ್ಟಗಳು ಇದೆಲ್ಲ ಇವೆಲ್ಲ ಈ ವಿಮಾ ಕಂಪ್ನಿ ಮ್ಯಾಗ ಹಾಕ್ಬೇಕು. ರೈತ ನಾವು ಪರಿಹಾರ ನಮ್ಗೆ ಎಚ್ಚರ ಮಾಡ್ತಾರ, ನೀವೆಲ್ಲ ಬೆಳೆ ವಿಮಾ ತುಂಬ್ರಿ ಅಂತ ತುಂಬಿದ್ಮೇಲೆ ಶೀಘ್ರ ಪರಿಹಾರ ಕೊಡ್ಬೇಕು. ಇದಕ್ಕೆ ಪರಿಹಾರ ಕೊಡೋದು ವಿಮಾ ಕಂಪ್ನಿಯವ್ರ ಮ್ಯಾಗ ಹಾಕಿದ್ರ ಅಂದ್ರೆ ಮತ್ತೆ ನೀವು ಜನಪ್ರತಿನಿಧಿ ನಿಮ್ ಕೆಲಸ ಏನು? ಸಂವಿಧಾನ ಕೂತ್ ನೀವೇನ್ ಕೆಲಸ ಮಾಡ್ತೀರಿ? ಕೇಳ್ಬೇಕಲ್ಲ ನೀವು ರೈತರ ಬಗ್ಗೆ ಏನು ಕಾಳಜಿ ಮಾಡ್ಬೇಕು. ಈಗ ಬೋಗಸ್ ದ್ರಾಕ್ಷಿ ಬೆಳೆ ಅಂತೇಳಿ ಬರ್ಸಿ ಪರಿಹಾರ ತಗೊಂಡಾರ ಅಂತ ಹೇಳ್ತಾರೆ. ಆ ತರ ಯಾರು ಬೇಕಾದ್ರು ಯಾವುದೇ ಬೆಳೆ ಬೆಳೆಸಿದ್ರು ಆ ತರ ಅಧಿಕಾರಿಗಳು ಬರ್ಕೊಳ್ಳುವಂತ ಅವಕಾಶ ಇದೆಯಾ, ಅಥವಾ ಖುದ್ದು ಬಂದು GPS ಫೋಟೋ ತಗೊಂಡು ಅಪ್ಡೇಟ್ ಮಾಡಿ ಅವಾಗ ಮಾತ್ರ ಕ್ರಾಪ್ ತಗೊಳುತ್ತೆ? ಇದು ಯಾವುದೇ ಬೆಳೆ ಇರಲಿ, ಅದು ಅಲ್ಲೇ ಹೋಗಿ ಹೊಲದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ GPS ಮಾಡಿ ಮಾಡ್ಬೇಕಾಕತ್ರಿ. ಇದಕ್ಕೆ ನಡು ಏನು ಲಂಚ ತಗೊಂಡ್ ಮಾಡ್ತಾರೋ, ಅದಕ್ಕೆ ಭ್ರಷ್ಟಾಚಾರ ಮಾಡ್ಕೊಂಡು ಇನ್ ಯಾರು ಬೇಕಾದ್ರೂ ಮಾಡ್ತಾರೋ, ಇಲ್ಲಿ ಏನಾಗ ಅವ್ಯವಹಾರ ಆಗತ್ತ ಅನ್ನೋದು. ಯಾಕಂದ್ರೆ ನಿಜವಾಗ್ಲೂ ಬೆಳೆದಿರ್ತಕ್ಕಂಥ ರೈತಿಗೆ ಕೊಡ್ಲಿ. ಸುಮ್ನೆ ಇದು ಬೇರೆಯವ್ರ ಹೊಲದಾಗ ಹೋಗಿ GPS ಮಾಡಿ ಅಲ್ಲಿ ದ್ರಾಕ್ಷಿ ಐತಿ, ಇಲ್ಲಿ ಇದು ಐತಿ, ಇದು ಆಗ್ಬಾರ್ದು ರೈತರಿಗೆ ಅನ್ಯಾಯ. ಅಧಿಕಾರಿಗಳು ಹೊಣೆಯಾಗಿರ್ತಾರೆ. ಫೇಕ್ ಒಂದ್ ವೇಳೆ ಸರ್ವೆ ಫೇಕ್ ದ್ರಾಕ್ಷಿ ಐತಿ ಫೇಕ್ ಬರ್ಸಿದ್ರ ಅದಕ್ಕೆ ಅಧಿಕಾರಿಗಳು ಹೊಣೆಯಾಗಿರ್ತಾರೆ. ಇದು ಅಧಿಕಾರಿಗಳ ಶಾಮಿಲ್ ಇದ್ದಲ್ಲಿ ಇದು ಆಗಿರ್ತೈತಿ, ಇಲ್ಲಿ ಹಂಗಿಲ್ಲ. ಅಧಿಕಾರಿಗಳು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು. ಬೆಳೆದಿರ್ತಕ್ಕಂಥ ಹೊಲಕ್ಕೆ ಹೋಗಿ ನೋಡಿ ಅಲ್ಲೇ ನಿಂತು ಮಾಡ್ಬೇಕಂತ ವಿಷಯ. ಏನು ಇದಿಷ್ಟು ಹೋರಾಟಗಾರರು ಹೇಳ್ತಕ್ಕಂಥ ಮಾತು. ಏನು ಒಂದು ಬೆಳೆ ವಿಮೆ ಏನು ಉತಾರಿಯಲ್ಲಿ ಬರ್ಬೇಕಾದ್ರೆ ಏನು ಒಂದು ಕ್ರಾಪ್ ಸರ್ವೆ ಕೂಡ ಮಾಡ್ಬೇಕಾಗುತ್ತೆ. ಆ ಕ್ರಾಪ್ ಸರ್ವೆ ಮಾಡೋದು ಏನು ಕೃಷಿ ಅಧಿಕಾರಿಗಳಿರ್ತಾರೆ, ಅವರು GPS ಫೋಟೋ ಮೂಲಕ ಮಾಡಿರ್ತಾರೆ. ಈಗ ಅಧಿಕಾರಿಗಳು ಹೇಳೋದೇನಂದ್ರೆ ಕಳೆದ ಬಾರಿ ಫೇಕ್ ಅಂದ್ರೆ ದ್ರಾಕ್ಷಿ ಇಲ್ಲದೆ ಇರೋರು ಕೂಡ ಪರಿಹಾರ ತಗೊಂಡಿದ್ದಾರೆ, ವಿಮೆ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಇದಕ್ಕೆ ಹೊಣೆಗಾರರು ರೈತರಾಗೋದಿಲ್ಲ. ಯಾಕಂತಂದ್ರೆ ಅದನ್ನ ಮಾಡ್ತಕ್ಕಂತ ದಲ್ಲಾಳಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಬೆಳೆ ವಿಮೆ ಏನು ಸರ್ವೆ ಮಾಡ್ತಾರೆ, ಏನು ಬೆಳೆ ಲಾಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಅಥವಾ ಬೆಳೆ ಇರೋ ಸಂದರ್ಭದಲ್ಲಿ ಸರಿಯಾಗಿ ಒಂದು ಬೆಳೆಯನ್ನ ಉತಾರಿಯಲ್ಲಿ ನಮೂದು ಮಾಡಿದ್ರೆ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಇನ್ನಾದ್ರೂ ಮುಂದೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ರೀತಿ ವಿಳಂಬ ಆಗೋದಿಲ್ಲ. ಕೂಡಲೇ ರೈತರಿಗೆ ಒಂದು ಪರಿಹಾರ ಒದಗಿಸಬೇಕು. ವಿಮಾ ಕಂಪನಿಯವರು ಏನು ಹಾಳಾದಂತ ಒಂದು ಬೆಳೆಗೆ ಸೂಕ್ತವಾದಂತ ಒಂದು ಕಟ್ಟಿರೋ ಹಣವನ್ನ ಹಾಕ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.